ಕೈಕೆಯನ್ನು ದೂಷಿಸುವ ಮೊದಲು ಈ ಸತ್ಯವನ್ನು ತಿಳಿದುಕೊಳ್ಳಿ. ತಾಯಿ ಕೈಕೆ ನಿದ್ರಿಸುತ್ತಿರುವಾಗ ದೇವರುಗಳು, ಗೋವುಗಳು, ಸಂತರು ಮತ್ತು ಬ್ರಾಹ್ಮಣರು ಅವಳ ಕನಸಿನಲ್ಲಿ ಕೈಗಳನ್ನು ಕಟ್ಟಿಕೊಂಡು ಕಾಣಿಸಿಕೊಂಡರು. ಅವರು ಹೇಳಿದರು, ರಾಮನು ರಾಜನಾದರೆ ಅವನ ಅವತಾರದ ಉದ್ದೇಶವು ಈಡೇರುವುದಿಲ್ಲ. ತಾಯಿ, ನೀನು ಮಾತ್ರ ಅವಮಾನವನ್ನು ಸಹಿಸಬಲ್ಲೆ, ದಯವಿಟ್ಟು ರಾಮನನ್ನು ಕಾಡಿಗೆ ಕಳುಹಿಸು. ತಾಯಿ ಕೈಕೆಯ ಕಣ್ಣುಗಳಿಂದ ನೀರು ಹರಿಯಿತು. ಅವರು ಹೇಳಿದರು, ನಾನು ಭರತನಿಗಾಗಿ ರಾಮನನ್ನು ತ್ಯಜಿಸಿದೆ ಎಂದು ಜನರು ಹೇಳುತ್ತಾರೆ, ಆದರೆ ಸತ್ಯವೆಂದರೆ ನಾನು ರಾಮನಿಗಾಗಿ ಭರತನನ್ನು ಬಿಡುತ್ತಿದ್ದೇನೆ. ರಾಮನನ್ನು ವನವಾಸಕ್ಕೆ ಕಳುಹಿಸಿದ ನಂತರ ಭರತನು ನನ್ನನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಎಂದು ನನಗೆ ತಿಳಿದಿದೆ. ಗುರು ವಸಿಷ್ಠರು ಭರತನಿಗೆ ಲಾಭ ಮತ್ತು ನಷ್ಟ, ಜೀವನ ಮತ್ತು ಸಾವು, ಖ್ಯಾತಿ ಮತ್ತು ಅಪಖ್ಯಾತಿ ಎಲ್ಲವೂ ದೇವರ ಕೈಯಲ್ಲಿದೆ ಎಂದು ಹೇಳುತ್ತಾರೆ. ಅದಕ್ಕಾಗಿಯೇ ಭಗವಾನ್ ರಾಮನು ಮೊದಲು ಚಿತ್ರಕೂಟದಲ್ಲಿ ತಾಯಿ ಕೈಕೆಗೆ ಗೌರವ ಸಲ್ಲಿಸುತ್ತಾನೆ.